ಪ್ರಗತಿ ಚಾರಿಟೇಬಲ್ ಟ್ರಸ್ಟ್ ಏನಿದೆಯೋ ಅದು 2015ರಿಂದ ಕೆಲಸ ಮಾಡ್ತಾಯಿದೆ. ಏನಕ್ಕೆ ಅಂತ ಹೇಳಿದ್ರೆ 2015ರಲ್ಲಿ ಸ್ಟಾರ್ಟ್ ಆಗಿರ್ತಕ್ಕಂಥ ಪ್ರಗತಿ ಚಾರಿಟೇಬಲ್ ಟ್ರಸ್ಟು ಎಜುಕೇಷನ್ನು ಮತ್ತು ಸಮಾಜದ ಸರ್ವತೋಮುಖ ಅಭಿವೃದ್ಧಿ, ಏನು ಸ್ಕೂಲ್ಸ್, ನಾಟ್ ಓನ್ಲಿ ಸ್ಕೂಲ್ಸ್ ಅಂತಲ್ಲ, ಎಲ್ಲ ಕಡೆನೂ ಎಲ್ಲ ರಂಗದಲ್ಲೂ ಅಭಿವೃದ್ಧಿಯನ್ನು ಮಾಡ್ತಾಯಿದೆ. ಸೊ ನಾವು ಸ್ಪೆಷಲ್ ಆಗಿ ಪ್ರಗತಿ ಚಾರಿಟೇಬಲ್ ಟ್ರಸ್ಟ್ ಏನು ಮಾಡ್ತಾಯಿದೆ ಅಂತ ಹೇಳಿದ್ರೆ ಸ್ಕೂಲನ್ನು ಜಾಸ್ತಿ ಫೋಕಸ್ ಮಾಡ್ತಾಯಿದೆ. ಏನಕ್ಕೆ ಅಂತ ಹೇಳಿದ್ರೆ ಸ್ಕೂಲಲ್ಲಿ ಎಸ್ಪೆಷಲಿ ನಮ್ಮ ಸರ್ಕಾರಿ ಶಾಲೆಗಳು, ಸೊ ಸರ್ಕಾರಿ ಶಾಲೆಗಳು ಯಾಕೆ ಈ ಸ್ಟ್ರೆಂತ್ ಅನ್ನೋದು ಯಾಕೆ ಕಡಿಮೆ ಆಗ್ತಾ ಇದೆ ಅಂದರೆ ಪ್ರೈವೇಟ್ ಸ್ಕೂಲು ಜಾಸ್ತಿ ಕಾಂಪಿಟೇಷನ್ ಇದೆ. ಸೊ ಈಗ ನಮಗೆ ಅಂತ ಹೇಳಿದ್ರೆ ಸರ್ಕಾರಿ ಶಾಲೆಗಳಲ್ಲಿ ಹೆಚ್ಚು ಅಡ್ಮಿಷನ್ಸ್ ಆಗಬೇಕು ಅಂತ ಹೇಳ್ಬಿಟ್ಟು ಎಲ್ಲ ಕಡೆನೂ ಈ ಪೇಂಟ್ ಹೊಡ್ಸೋದಾಗಲಿ, ಬ್ಯಾಗ್ಸು ಕೊಡೋದಾಗಲಿ, ಎಲ್ಲ ಕಡೆನೂ ನಾನು ಇದೇ ಒಂದೇ ಸ್ಕೂಲಲ್ಲ, ನಮ್ಮ ಮುಳಬಾಗಿಲು ತಾಲೂಕಲ್ಲಿ ಎಲ್ಲ ಸ್ಕೂಲ್ಸು ಮತ್ತು ಗೋಡೆ ಸುಣ್ಣ ಬಣ್ಣ ಬಳಿಯೋದಾಗಲಿ ಎಲ್ಲ ಕೆಲಸನೂ ಮಾಡ್ತಿದೆ. ನೀವು ಏನು ಮಾಡಬೇಕು ಅಂತ ಹೇಳಿದ್ರೆ ಎಲ್ಲ ಈ ಸದುಪಯೋಗ ಪಡಿಸ್ಕೊಂಡು ಪ್ರೈವೇಟ್ ಸ್ಕೂಲ್ಸ್ಗೆ ಕಾಂಪಿಟೇಷನ್ ಕೊಡ್ತಕ್ಕಂಥ ಕೆಲಸ ನೀವು ಮಾಡಬೇಕು. ಓಕೆನಾ ಮಕ್ಕಳೇ? ಶೂರ? ಸೊ ಏನಂತ ಹೇಳಿದ್ರೆ ಪ್ರೈವೇಟ್ ಸ್ಕೂಲಲ್ಲಿ ಇಂಗ್ಲೀಷ್ ಮೀಡಿಯಮ್ ಇದೆ. ಸೊ ಈಗ ಇಂಗ್ಲೀಷ್ ಮೀಡಿಯಮ್ಮು ವ್ಯಾಮೋಹ ಜಾಸ್ತಿ ಆಗ್ತಾಯಿದೆ. ನಮ್ಮ ಸರ್ಕಾರಿ ಶಾಲೆಗಳಲ್ಲಿ ಈ ಇಂಗ್ಲೀಷ್ ವ್ಯಾಮೋಹ ತಂದೆ ತಾಯಿಗಳಿಗೂ ಎಲ್ರಿಗೂ ನಮ್ಮ ಮಗು ಪ್ರೈವೇಟ್ ಸ್ಕೂಲ್ ಹೋಗ್ಬೇಕು, ಅಲ್ಲಿ ಹೋಗ್ಬೇಕು, ಅಲ್ಲಿ ಚೆನ್ನಾಗಿ ಓದಬೇಕು ಅಂತ. ಬಟ್ ನಮ್ಮ ಕನ್ನಡ ಸ್ಕೂಲಲ್ಲಿ ಅದೇ ಎಜುಕೇಷನ್ ಸಿಗ್ತಾ ಇದೆ, ಬಟ್ ಯಾರು ಸದುಪಯೋಗ ಪಡ್ಕೊತಾ ಇಲ್ಲ. ಸೊ ಅದೇ ಉದ್ದೇಶದಿಂದ ಪ್ರಗತಿ ಚಾರಿಟೇಬಲ್ ಟ್ರಸ್ಟ್ ಏನು ಮಾಡ್ತಾ ಇದೆ, ಅದೇ ಉದ್ದೇಶದಿಂದ ಸರ್ಕಾರಿ ಶಾಲೆಗಳು ಉಳಿಬೇಕು. ಸರ್ಕಾರಿ ಶಾಲೆಗಳು ಉಳಿಬೇಕು ಅಂತ ಹೇಳಿದ್ರೆ ಇಲ್ಲಿ ಮೂಲಭೂತ ಸೌಕರ್ಯಗಳು ಸಿಗಬೇಕು ಅಂತ ಹೇಳ್ಬಿಟ್ಟು ಈ ಬುಕ್ಸ್ ಆಗಲಿ, ಬ್ಯಾಗ್ಸ್ ಆಗಲಿ, ಎಲ್ಲನೂ ಏನು ಅವಶ್ಯಕತೆ ಇದೆ ಮಕ್ಕಳಿಗೆ ಅದೆಲ್ಲನೂ ಈ ಟ್ರಸ್ಟ್ ಅನ್ನೋದು ನಮ್ಮ ಮುಖಾಂತರ ಕೊಡ್ತಾ ಇದ್ವಿ. ಅದನ್ನು ಸದುಪಯೋಗಿಸ್ಕೊಳ್ಸ್ಕೊಳ್ಳಿ, ಚೆನ್ನಾಗಿ ಓದ್ಕೊಳ್ಳಿ. ಓಕೆನಾ?